ಲೆಟ್ ಅಸ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ನೋಡಿ, ಈಗ ಇಲ್ಲೊಂದು 3 ಮಾರ್ಕ್ಸಿನ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಏನಂತ ಹೇಳುತ್ತೆ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ. ಸೊ ಇಲ್ಲಿ ಒಂದು ಸೆಟ್ಟನ್ನು ಕೊಟ್ಟಿದ್ದಾರೆ. ಆ ಸೆಟ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನೋಡಿ, ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿದೆ. ಇಲ್ಲಿದೆ ಸೆಟ್ ಎ ಈಕ್ವಲ್ಸ್ ಎಕ್ಸ್ ಬಿಲಾಂಗ್ಸ್ ಟು ಝಡ್. ಅಂದರೆ ಅದು ನೀವು ಇಂಟೀಜರ್ಸ್ ತಗೋಬೇಕು. ಎಕ್ಸ್ ಬಿಲಾಂಗ್ಸ್ ಟು ಝಡ್ ಇಂಟೀಜರ್ಸ್ ಆಗಿರಬೇಕು. ಆ ಇಂಟೀಜರ್ಸು ಇಲ್ಲಿಂದ ಇಲ್ಲಿಗಿರಬೇಕು 0 ಇಂದ ನೋಡಿ 12. ಅಂದರೆ 0 ಲೆಸ್ ದಾನ್ ಈಕ್ವಲ್ ಎಕ್ಸ್ ಲೆಸ್ ದಾನ್ ಈಕ್ವಲ್ 12 ಅಂದರೆ 0 to 12, 0ಇಂದ 12ರವರೆಗೆ ಕೊಟ್ಟಿರ್ತಕ್ಕಂಥ ಸೆಟ್ಟು ಎ. ಅದು ಇಂಪಾರ್ಟೆಂಟ್, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಯಾವ ಥರ ಇದೆ ರಿಲೇಷನ್ ಡಿಫೈನ್ ಮಾಡಿದರೆ, ಎ ಕಮ ಬಿ ಸಚ್ ದಟ್ ನೋಡಿ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಎ ಮಲ್ಟಿಪಲ್ ಆಫ್ 4. ಓಕೆ, ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಎ ಮಲ್ಟಿಪಲ್ ಆಫ್ 4 ಈಸ್ ಆ್ಯನ್ ಈಕ್ವಿವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನೀವು ಸೊಲ್ಯೂಷನನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಮೊದಲೇ ಇಲ್ಲಿ ಬಾಕ್ಸ್ ಹಾಕಿದ್ದೀನಿ ನೋಡಿ, ಸೆಟ್ ಎ ಅಂತ ಇದೆ. ಸೊ ಯಾವುದದು ಸೆಟ್ ಎ ಅದು ಬರ್ತಾನೆ ಫಸ್ಟು. ಸೆಟ್ ಎ ಇಂಟೀಜರ್ಸ್ ಆಗಿರಬೇಕು. ಇಂಟೀಜರ್ಸು 0 to 12. ಅಂದರೆ ಇಲ್ಲಿ 0, 1, 2, 3, 4, 5, 6, 7, 8, 9, 10, 11 ಓಕೆ 12ವರೆಗೆ. ಅಂದರೆ ನೀವು ಇಷ್ಟು ಇದು ದಾಟಿ ಹೋಗಂಗಿಲ್ಲ. ಅದು 12 ಲಾಸ್ಟ್ ಎಲಿಮೆಂಟ್, 0 ಫಸ್ಟ್ ಎಲಿಮೆಂಟ್. ಇದು ಫೈನೈಟ್ ಸೆಟ್. ಸೆಟ್ ಎ ಈಸ್ ಡಿಫೈನ್. ಸೊ ಈಗ ನಾವು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಂತ ಚೆಕ್ ಮಾಡೋಣ. ಓಕೆನಾ, ರಿಫ್ಲೆಕ್ಸಿವ್. ಸೊ ಏನು ರಿಫ್ಲೆಕ್ಸಿವ್ ಜನರಲಾಗಿ ನಾವು ಬರೀತೀವಲ್ಲ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆರ್ ಎವ್ರಿ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಝಡ್. ಅಂದರೆ ಇಲ್ಲಿ ನಮಗೆ ಇಂಟೀಜರ್ಸ್ ಕೊಟ್ಟಿರೋದ್ರಿಂದ ನಾವು ಝಡ್ ಅಂತ ಬರೆದಿದ್ದೀವಿ. ನೋಡಿ, ಇಲ್ಲಿ ನೀವು ಈ ಸೆಟ್ಟಲ್ಲಿ ಇರ್ತಕ್ಕಂಥ ಅಂದರೆ 0ಇಂದ 12ರೊಳಗಡೆ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ ತಗೊಂಡ್ರೆ ಅದು ಅದಕ್ಕೆ ರಿಲೇಟ್ ಆಗಿದೆಯಾ ಅಂತ ನೋಡಬೇಕು. ಅಂದರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಇದೇನು ಇಂಪ್ಲೈ ಮಾಡುತ್ತೆ ಇದ್ರ ಪ್ರಕಾರ ನೋಡಿರಿ. ಎ ಕಾಮ ಬಿಗೆ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಮಲ್ಟಿಪಲ್ ಆಫ್ 4 ಅಂದರೆ ಎ ಕಾಮ ಎಗೆ ಏನಾಗಬೇಕು, ಮಾಡ್ ಆಫ್ ಎ ಮೈನಸ್ ಇಟ್ ಸೆಲ್ಫ್ ಅಂದರೆ ಎ, ಮಾಡ್ ಆಫ್ ಎ ಮೈನಸ್ ಎ. ನೋಡಿ, ಬಿ ಅಂದರೆ ಬಿ ಜಾಗದಲ್ಲಿ ಎ ರಿಪ್ಲೇಸ್ ಮಾಡ್ಬೇಕು ನೀವು. ಈಸ್ ಎ ಮಲ್ಟಿಪಲ್ ಆಫ್ 4. ಸೊ ಮಲ್ಟಿಪಲ್ ಆಫ್ 4 ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಈಗ 8 ಇದೆಯಪ್ಪ, 8 ಇಸ್ ಅ ಮಲ್ಟಿಪಲ್ ಆಫ್ 4. ಯಾಕಂದರೆ 4 2 8 ಆಯಿತು. ಹಾಗೆ 16 ಮಲ್ಟಿಪಲ್ ಆಫ್ 4 ಅಂದರೆ 4 4 16. 20 ಇದೆ, 4 5 20. 20ನ ಮಲ್ಟಿಪಲ್ ಆಫ್ 4 ಅಂತ ನಾವು ಹೇಳ್ತೀವಿ. ಸೊ ಆ ಥರ ಮಲ್ಟಿಪಲ್ ಆಫ್ 4. ಮಾಡ್ ಆಫ್ ಎ ಮೈನಸ್ ಎ ಇದೆ ಮಲ್ಟಿಪಲ್ ಆಫ್ 4. ಅಂದರೆ ಮಾಡ್ ಆಫ್ ಎ ಮೈನಸ್ ಎ ಏನಾಗುತ್ತೆ, ಎ ಮೈನಸ್ 0 ಆಯಿತು. ಮಾಡ್ 0 ಅಂದ್ರೆ ಏನು, 0. ಸೊ 0 ಈಸ್ ಎ ಮಲ್ಟಿಪಲ್ ಆಫ್ 4. ಕರೆಕ್ಟ್ ಇದೆ. 0 ಈಸ್ ಎ ಮಲ್ಟಿಪಲ್ ಆಫ್ 4. 0 0. ಇದು ಟ್ರೂ ಇದು. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ವೆರಿ ಸಿಂಪಲ್ ಎಕ್ಸಾಂಪಲ್ ನೋಡಿ, ರಿಫ್ಲೆಕ್ಸಿವ್ ಆಯ್ತು. ಹಾಗಾದರೆ ಇದು ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್ಕಿಗೆ ನೋಡೋಣ. ಅದಕ್ಕೆ ನಮಗೆ ಫಸ್ಟ್ ಸಿಮೆಟ್ರಿಕ್ಕು, ರಿಫ್ಲೆಕ್ಸಿವ್ ಇವೆಲ್ಲ ಡೆಫಿನೇಷನ್ಸನ್ನು ಓದ್ಕೋಬೇಕು. ಸೊ ಸಿಮೆಟ್ರಿಕ್ಗೆ ಎ ಬಿ ಅಂತಕ್ಕಂಥ ಪೇರು ಏನು ಇಂಪ್ಲೈ ಮಾಡಬೇಕು, ಬಿ ಎ ಇಂಪ್ಲೈ ಮಾಡಬೇಕು. ನೋಡಿ, ಎ ಬಿ ಬಿಲಾಂಗ್ಸ್ ಟು ಆರ್. ನಾವು ಇಲ್ಲೇ ನೋಡೋಣ, ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅದು ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಬೇಕು. ಅಂದರೆ ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು, ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4. ಅಂದರೆ ಎ ಮತ್ತು ಬಿ ಅಂತಕ್ಕಂಥ ನಿಮ್ಮ ಎರಡು ಎಲಿಮೆಂಟ್ಸು ಇಂಟೀಜರ್ಸ್ ಇದ್ದಾಗ ನೀವು ಕಳಿತೀರಿ. ಮಾಡ್ ಆಫ್ ಎ ಮೈನಸ್ ಬಿ ಅಂದರೆ ಕಳೆದಾಗ ಅದನ್ನು ನಾವು ಡಿಫ್ರೆನ್ಸ್ ತೊಗೊಂಡ್ರೆ ಏನು ಬರುತ್ತೋ ಅದು ಮಲ್ಟಿಪಲ್ ಆಫ್ 4. ಓಕೆನಾ. ಸೊ ಈಗ ನೀವು ಪೇರ್ ಬರೆಯೋ ಅವಶ್ಯಕತೆ ಇದಕ್ಕೆ ಇಲ್ಲ. ಸೊ ಎಕ್ಸಾಂಪಲ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಜನರಲ್ ನೀವು ಬರೋದು ನಡೀತದೆ. ಉದಾಹರಣೆ ನೋಡಿ, ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಮಲ್ಟಿಪಲ್ ಆಫ್ 4 ಅಂದರೆ ಕಳೆದಾಗ ನಿಮಗೆ ಏನು ಬರುತ್ತೆ, ಮಲ್ಟಿಪಲ್ ಆಫ್ 4 ಬರಬೇಕು. ಓಕೆನಾ. ಹಾಗಾದರೆ ಇಂಪ್ಲಾಯ್ಸ್ ನೋಡಿ, ಇದು ಕ್ರಮ ಚೇಂಜ್ ಮಾಡೋಣ. ಬಿ ಎ ಇದ್ದಾಗ ಏನಾಗುತ್ತೆ, ಇದು ಮಾಡ್ ಆಫ್ ಬಿ ಮೈನಸ್ ಎ, ಅದು ಕೂಡ ಏನಾಗುತ್ತೆ, ಈಸ್ ಎ ಮಲ್ಟಿಪಲ್ ಆಫ್, ಅದು ಕೂಡ ಈಸ್ ಎ ಮಲ್ಟಿಪಲ್ ಆಫ್ 4 ಆಗುತ್ತೆ. ಸೊ ನೀವು ಎ ಮೈನಸ್ ಬಿ ಕಳೆದಾಗ ಏನು ಆನ್ಸರ್ ಬರುತ್ತೋ, ಬಿ ಮೈನಸ್ ಎ ಕಳೆದಾಗ ಅದೇ ಆನ್ಸರ್ ಬರುತ್ತೆ. ಮಾಡಿರೋದ್ರಿಂದ ಇದು ಕೂಡ ಮಲ್ಟಿಪಲ್ ಆಫ್ 4 ಆಗಿರುತ್ತೆ, ಇದು ಕೂಡ ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಹಾಗಾಗಿ ಎರಡೂ ಕೂಡ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ದೇರ್ಫೋರ್ ಆರ್ ಈಸ್ ಏನಾಯ್ತು ನೋಡಿ, ಅದು ಸಿಮೆಟ್ರಿಕ್ ಆಗುತ್ತೆ. ಸೊ ಈಗ ಇಷ್ಟು ನೀವು ಬರೆದ್ರೂ ಇಟ್ಸ್ ಎನಫ್, ಇದು ಸಿಮೆಟ್ರಿಕ್ ಆಯಿತು. ನೀವು ಎಕ್ಸಾಂಪಲ್ ಕೊಡಬೇಕು ನಮಗೆ ಅಂದರೆ ನೋಡಿ, ಇಲ್ಲಿ ಉದಾಹರಣೆ ನೀವೀಗ 4 8 ಅಂತ ತೊಗೊಂಡ್ರೆ ಅಂತ ಅಂದ್ಕೊಳ್ಳೋಣ. ಅವಾಗ ಮಾಡ್ ಆಫ್ 4 ಮೈನಸ್ 8
ಎಷ್ಟು ಬರುತ್ತೆ ಮಾಡ್ ಆಫ್ 4 - 8 ಮಾಡ್ ಆಫ್ -4 ಮಾಡ್ ಆಫ್ -4 ಅಂದ್ರೆ ಏನು 4 ಬಂದು ನೋಡಿ 4 ಮಲ್ಟಿಪಲ್ ಆಫ್ 4 ಆಯಿತು. ಈಗ ಇದನ್ನು ಕ್ರಮ ಚೇಂಜ್ ಮಾಡಿ 8, 4 ಅಂದಾಗ 8 - 4 ಸೊ 8 - 4 ಅಂದ್ರೆ ಮಾಡ್ ಆಫ್ 8 - 4 ಅಂದರೆ 4 ಇಸ್ ಮಲ್ಟಿಪಲ್ ಆಫ್ 4 ನೋಡಿರಿ 4 ಇಸ್ ಮಲ್ಟಿಪಲ್ ಆಫ್ 4 ಇಸ್ ಮಲ್ಟಿಪಲ್ ಆಫ್ 4 ಅದಕ್ಕೆ ನಾವು ಜನರಲ್ ಆಗಿ ಮಾಡ್ ಆಫ್ a - b ಮಲ್ಟಿಪಲ್ ಆಫ್ 4 ಆದರೆ ಮಾಡ್ ಆಫ್ b - a ಕೂಡ ಮಲ್ಟಿಪಲ್ ಆಫ್ 4 ಆಗುತ್ತೆ. ಸೊ ಹಾಗಾಗಿ ನೀವು ಎಕ್ಸಾಂಪಲ್ ಕೂಡ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಡೈರೆಕ್ಟಾಗಿ ಆಗೇ ಜನರಲ್ ಆಗಿ ಬರೋದು ನಡೆಯುತ್ತೆ. ನೋಡಿ ಟ್ರಾನ್ಸಿಟಿವ್, ಸೊ ಟ್ರಾನ್ಸಿಟಿವ್ ಪ್ರಾಪರ್ಟಿ ಫಸ್ಟ್ಗೆ ಬರ್ಕೊಳ್ಳೋಣ. ಎ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು ಒಂದು ಪೇರು, ಇನ್ನೊಂದು ಪೇರು ಬಿ ಸಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಇದ್ದರೆ ಈ ಫಸ್ಟು ಲಾಸ್ಟ್ ಇದೆಯಾ ಇದಕ್ಕೆ ಚೆಕ್ ಮಾಡಬೇಕು, ನಾನು ಚೆಕ್ ಮಾಡಿಲ್ಲ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು? ಮಾಡ್ ಆಫ್ a - b ಇಸ್ ಎ ಈಗ ನೋಡ್ಕೊಳ್ರಿ ಮಲ್ಟಿಪಲ್ ಆಫ್ 4 ಅಂದರೆ ಎರಡು ಇಂಟೀಜರ್ಸ್ಗಳನ್ನು ಕಳೆದಾಗ ಅದು ಮಾಡ್ ತಗೊಂಡಾಗ ಅದು 4ರಿಂದ ಭಾಗ ಆಗುತ್ತೆ, 4ರ ಮಲ್ಟಿಪಲ್ ಅಂತ. ಬಿ ಸಿ ಅಂದರೆ ಮಾಡ್ ಆಫ್ b - c ಇಸ್ ಎ ಮಲ್ಟಿಪಲ್ ಆಫ್ 4. ಓಕೆ, ಆ ಡೆಫಿನೇಷನ್ ಪ್ರಕಾರ. ಸೊ ಈ ಡಿಫ್ರೆನ್ಸ್ನು ಮಲ್ಟಿಪಲ್ ಆಫ್ 4, ಈ ಕಳೆದಾಗ ಏನೋ ಒಂದು ಆನ್ಸರ್ ಬರುತ್ತಲ್ಲ ಇದು ಕೂಡ ಮಲ್ಟಿಪಲ್ ಆಫ್ 4. ಅಲ್ಲಿ ನಮಗೆ 2 ಆನ್ಸರ್ ಇದೆ, ಇದೊಂದು ಆನ್ಸರು ಇದೊಂದು ಆನ್ಸರು. ಓಕೆ, ಇಂಪ್ಲೈಸ್ ಮಾಡಿದ್ದೀನಿ. ಹಾಗಾದರೆ ಈ ಆನ್ಸರು ಮತ್ತು ಈ ಆನ್ಸರ್ ಎರಡರೂ ಮಾಡಲ್ವಾ? a - b ಇದೊಂದು ಆನ್ಸರು ಪ್ಲಸ್ ಇದನ್ನು ಆ್ಯಡ್ ಮಾಡಿದ್ರೆ ಅದು ಕೂಡ ಏನಾಗಿರುತ್ತೆ ಮಲ್ಟಿಪಲ್ ಆಫ್ ಓಕೆ 4 ಮಲ್ಟಿಪಲ್ ಆಫ್ 4 ಆಗಿದೆ. ಸೊ ದಿಸ್ ಆನ್ಸರ್ ಪ್ಲಸ್ ದಿಸ್ ಆನ್ಸರ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇದು a - b ಇಸ್ ಎ ಮಲ್ಟಿಪಲ್ ಆಫ್ 4, b - c ಇಸ್ ಎ ಮಲ್ಟಿಪಲ್ ಆಫ್ 4. ಸೊ ಎರಡರ ಸಮ್ಮು ಕೂಡ ನಾವು ಎರಡು ಆ್ಯಡ್ ಮಾಡಿದ್ರು ಅದು ಕೂಡ ಮಲ್ಟಿಪಲ್ ಆಫ್ 4. ಅದಕ್ಕೆ ಪ್ಲಸ್ b - b ಕ್ಯಾನ್ಸಲ್ ಆಗಿ ಅಲ್ಲಿಗೆ ಉಳಿದಿದ್ದೇನು ಉಳಿತು ನೋಡ್ರಿ, ಮಾಡ್ ಆಫ್ ನೋಡಿ a - c ಈಸ್ ಎ ಮಲ್ಟಿಪಲ್ ಆಫ್ 4. ಓಕೆ, ಮಾಡ್ ಆಫ್ a - c ಈಸ್ ಎ ಮಲ್ಟಿಪಲ್ ಆಫ್ 4. ಈಗ ನಮ್ಮ ಡೆಫಿನೇಷನ್ ಅಥವಾ ನಮ್ಮ ಪ್ರಾಬ್ಲಮ್ ನೋಡ್ರಿ, ಮಾಡ್ ಆಫ್ a - b ಈಸ್ ಎ ಮಲ್ಟಿಪಲ್ ಆಫ್ 4 ಅಂದರೆ a, b ಬಿಲಾಂಗ್ಸ್ ಟು r ಅಂತ. ಒಂದು ಮಾಡ್ ಆಫ್ a - c ಈಸ್ ಎ ಮಲ್ಟಿಪಲ್ ಆಫ್ 4 ಅಂದ್ರೆ ರಿವರ್ಸ್ ಬರೆದ್ರೆ ಏನಾಯ್ತು ಅಂದ್ರೆ a c ಬಿಲಾಂಗ್ಸ್ ಟು r. ಸೊ a b ಬಿಲಾಂಗ್ಸ್ ಟು r, ಓಕೆ, a b ಬಿಲಾಂಗ್ಸ್ ಟು r, b c ಬಿಲಾಂಗ್ಸ್ ಟು r ಇಂಪ್ಲೈಸ್ a c ಬಿಲಾಂಗ್ಸ್ ಟು r. ಅಂದರೆ ಅರ್ಥ ಏನು? r ಈಸ್ ಓಕೆ, ಆರ್ ಈಸ್ ಟ್ರಾನ್ಸಿಟಿವ್. ಸೊ ನೋಡಿ ಇಲ್ಲಿ ಇದು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಹಾಗಾದರೆ ಲಾಸ್ಟಿಗೆ ಬರೆಯೋಣ, ಆರ್ ಈಸ್ ಈಕ್ವಿವಲೆನ್ಸ್ ರಿಲೇಷನ್ ಆಗುತ್ತೆ. ಓಕೆನಾ? ಅದಕ್ಕೆ ಅಲ್ಲಿ ಶೋ ದಟ್ ದ ರಿಲೇಷನ್ ಆರ್, ಈ ರಿಲೇಷನ್ ಈಕ್ವಿವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದು ಅದಕ್ಕೆ. ಹಾಗಾದರೆ ಯಾವ ರಿಲೇಷನನ್ನು ನಾವು ಈಕ್ವಿವಲೆನ್ಸ್ ಅಂತ ಕರಿತೀವಿ? ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ನೋಡಿ ಇಲ್ಲಿ, ಸೊ 0 ಇಸ್ ಅ ಮಲ್ಟಿಪಲ್ ಆಫ್ 4 ರಿಫ್ಲೆಕ್ಸಿವ್ ಆಯಿತು. ಸೊ ಮಾಡ್ ಆಫ್ a - b ಮಲ್ಟಿಪಲ್ ಆಫ್ 4 ಆದರೆ ಅದು ರಿವರ್ಸ್ ಮಾಡಿದ್ರು ಕೂಡ ಅದೇನು ಡಿಫ್ರೆನ್ಸ್ ಆಗಲ್ಲ, ಅದು ಮಲ್ಟಿಪಲ್ ಆಫ್ 4 ಆಗುತ್ತೆ. ಇಲ್ಲಿ ಮಾಡ್ ಆಫ್ a - b ಮಲ್ಟಿಪಲ್ ಆಫ್ 4 ಆಗಿ ಮಾಡ್ ಆಫ್ b - c ಅದು ಮಲ್ಟಿಪಲ್ ಆಫ್ 4 ಆದರೆ ಅವೆರಡರ ಸಮ್ಮು ಕೂಡ ಮಲ್ಟಿಪಲ್ ಆಫ್ 4 ಆಗುತ್ತೆ. ಹಾಗಾದರೆ ಅದು ಕೂಡ a c ಬಿಲಾಂಗ್ಸ್ ಟು r ಆಯಿತು, ಅದು ಟ್ರಾನ್ಸಿಟಿವ್ ಆಯಿತು. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರೋದ್ರಿಂದ ಈ ಎಕ್ಸಾಂಪಲ್ಲು ಈಕ್ವಿವಲೆನ್ಸ್ ರಿಲೇಷನ್ ಆಗುತ್ತೆ. ಓಕೆನಾ? ಸೊ ನಾವು ಹಿಂದಿನ ತರಗತಿಗಳು ತಂದಿರತಕ್ಕಂಥ ಕೆಲವು ಎಕ್ಸಾಂಪಲ್ಸ್ಗಳು ಈಕ್ವಲೆನ್ಸ್ ಆಗಿರಲಿಲ್ಲ. ಸೊ ಇದು ಪರ್ಟಿಕ್ಯುಲರ್ಲಿ ಅವ್ರು ಶೋ ದಟ್ ಅಂತ ಕೇಳಿರೋದ್ರಿಂದ ಇದೆಲ್ಲದೂ ಕೂಡ ಈ ಎಕ್ಸಾಂಪಲ್ ಏನಾಯಿತು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಓಕೆ, ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಇನ್ನಷ್ಟು ರಿಲೇಷನ್ಸ್ಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.